ಇನ್ನು 78 ವರ್ಷಗಳ ಬಳಿಕ ಪ್ರಧಾನಿ ಕಚೇರಿಯ ವಿಳಾಸ ಬದಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ನೂತನ ಕಚೇರಿ ಸೇವಾ ತೀರ್ಥ ಭವನವನ್ನು ಉದ್ಘಾಟನೆ ಮಾಡಿದ್ದಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಇದೇ ಮೊದಲ ಬಾರಿಗೆ ಪ್ರಧಾನಿ ಕಚೇರಿಯೊಂದು ಬದಲಾದಂತಾಗಿದೆ. ಪಿಎಂಒ ಅಧಿಕೃತವಾಗಿ ಹೊಸ ಕಚೇರಿ ಸೇವಾ ತೀರ್ಥಗೆ ಸ್ಥಳಾಂತರಗೊಂಡಿದೆ. ನೂತನ ಕಟ್ಟಡ ಉದ್ಘಾಟನೆಯ ನೆನಪಿಗಾಗಿ ಪ್ರಧಾನಿ ಮೋದಿ ₹100 ಮುಖಬೆಲೆಯ ನಾಣ್ಯವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸಂಸತ್ನ ಸೌತ್ ಬ್ಲಾಕ್ನಲ್ಲಿನ ಕೊನೆಯ ಸಚಿವ ಸಂಪುಟ ಸಭೆಯನ್ನು ಕೂಡ ನಡೆಸಲಾಯಿತು. ಇವತ್ತು भारत रिफॉर्म एक्सप्रेस पर सवार है। आज जब भारत अंतर्राष्ट्रीय संबंधों की एक नई गाथा लिख रहा है, आज जब नए नए ट्रेड एग्रीमेंट्स संभावनाओं के नए दरवाजे खोल रहे हैं, जब देश सैचुरेशन के लक्ष्य की ओर तेजी से बढ़ रहा है, तो सेवा तीर्थ और कर्तव्य भवनों में आप सबके काम की नई गति और आपका नया आत्मविश्वास देश के लक्ष्यों को प्राप्त करने में बहुत बड़ी भूमिका निभाएगा. ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಬೆಂಗಳೂರಿನಲ್ಲಿ ಟಿವಿ9ನ ಮತ್ತೊಂದು ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕೋರಮಂಗಲ ಆರ್ಟಿಒದಲ್ಲಿ ಹೊರ ರಾಜ್ಯದ ವಾಹನಗಳನ್ನು ತಪಾಸಣೆ ಮಾಡದೆ ಎಫ್ಸಿ ನೀಡಲಾಗ್ತಾ ಇತ್ತು. ಹಿರಿಯ ಮೋಟಾರ್ ವಾಹನ ನಿರೀಕ್ಷಕ ನಿಸಾರ್ ಅಹಮದ್ 10,000ಕ್ಕೂ ಹೆಚ್ಚು ಹೊರ ರಾಜ್ಯದ ವಾಹನಗಳಿಗೆ ಅಕ್ರಮವಾಗಿ ಎಫ್ಸಿ ನೀಡಿದ್ದರು. ಈ ಬಗ್ಗೆ ಜನವರಿ 20ನೇ ತಾರೀಕಿನಂದು ಟಿವಿ9 ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತ ಸಾರಿಗೆ ಇಲಾಖೆ ಆಯುಕ್ತರು ಜಂಟಿ ಸಾರಿಗೆ ಆಯುಕ್ತರಿಂದ ತನಿಖೆಗೆ ಆದೇಶಿಸಿದೆ. 15 ದಿನದಲ್ಲಿ ವರದಿ ಕೊಡಬೇಕು ಅಂತ ಸೂಚಿಸಿದ್ದಾರೆ.